ಅಡ್ರೆಸ್ ಸಿಕ್ತಾ? ಎಸ್, ಫೈನಲಿ ಬಂದೇ ಬಿಡ್ತು. ಇನ್ನು ನಕ್ಷತ್ರನ್ ಪೇರೆಂಟ್ಸ್ನ ಹುಡುಕೋದ್ರಲ್ಲಿ ಕಷ್ಟ ಆಗಲ್ಲ. ಪಾಪು ಎಂಗೇಜ್ಮೆಂಟು ಚೆನ್ನಾಗಾಯ್ತು, ನಕ್ಷತ್ರನೂ ಗೂಡ್ ಸೇರ್ಕೊಳ್ಳೋಂಗಾಯ್ತು. ಎಲ್ಲ ಒಳ್ಳೇದಾಗ್ತಾ ಇದೆ. ಸಂತೋಷ. ಆದ್ರೆ ಏನ್ ಸಿಕ್ತು? ನನ್ನ ಅಪ್ಪ ಅಮ್ಮ ನನ್ನ ಕಣ್ಮುಂದೆ ಓಡಾಡ್ತಿದ್ರು. ನಾನು ಅವ್ರ ಮಗಳಾಗಿ ಒಂದು ಕ್ಷಣದ ಮಟ್ಟಕ್ಕೂ ಅವ್ರ ಜೊತೆ ಬದುಕಕ್ ಆಗ್ತಿಲ್ಲ. ಏನೂ ಇಲ್ಲದೆ ಉಪವಾಸ ಇರೋದು ತುಂಬಾ ಸುಲಭ. ಆದ್ರೆ ಕಣ್ಮುಂದೆ ಎಲ್ಲ ಇದ್ದು ಬಾಯಿಗೆ ಬೀಗ ಹಾಕೊಂಡಿರೋದು ತುಂಬಾ ಕಷ್ಟ ದೇವ್ರೆ. ನನ್ನ ಸ್ಥಿತಿನೂ ಹಾಗೆ ಆಗಿದೆ. ನಾನು ಅನಾಥವಾಗಿರೋವಾಗ್ಲೇ ಎಷ್ಟೋ ಚೆನ್ನಾಗಿತ್ತು. ಈಗ ಎಲ್ಲ ಇದ್ದು ಏನು ಇಲ್ಲ ಅನ್ನೋ ತರ ಬದುಕೋ ಕಷ್ಟ ಯಾರಿಗೂ ಬೇಡ. ಅಷ್ಟು ಸಾಲದು ಅಂತ ಭೂಪತಿ ಬಗ್ಗೆ ನನ್ನ ಮನ್ಸಲ್ಲಿ ಏನೇನೋ ಆಸೆ ಹುಡ್ಸಿ ಅದನ್ನೆಲ್ಲ ಸುಳ್ಳು ಮಾಡ್ಬಿಟ್ಟೆ. ಇವಾಗ ಅವ್ನು ನೋಡ್ದಾಗೆಲ್ಲ ನನ್ ಮೇಲೆ ನನ್ಗೆ ಅಸಹ್ಯ ಆಗುತ್ತೆ. ಯಾಕೆ ದೇವ್ರೆ, ಯಾಕೆ ನನ್ ಬದುಕಲ್ಲಿ ಈ ತರ ಆಟ ಆಡ್ತಾ ಇದ್ಯಾ? ಒಂದ್ ಕಡೆ ನನ್ನ ಅಪ್ಪ ಅಮ್ಮ ನನ್ನ ಕಣ್ಮುಂದೆ ಓಡಾಡ್ತಿದ್ದಾರೆ, ಇನ್ನೊಂದ್ ಕಡೆ ನಾನ್ ಪ್ರೀತಿಸಿದ ಹುಡುಗ ನನ್ನ ಮನೇಲೆ ನನ್ನ ಕಣ್ಮುಂದೆನೆ ನಿಶ್ಚಿತಾರ್ಥ ಆಗ್ತಿದ್ದಾನೆ. ನನ್ನ ಕೈಲಿದೆಲ್ಲ ತಡ್ಕೊಳಕ್ಕಾಗಲ್ಲ ದೇವ್ರೆ. ಇನ್ ನೋಯಿಸ್ಬೇಡ ನನ್ನ ಪಾಡಿಗೆ ನನ್ನಿರೋಗ್ ಬಿಟ್ಬಿಡು. ಸಾಕಾಗಿದೆ ನನ್ಗಿದೆಲ್ಲ. ಹೌದು, ನಕ್ಷತ್ರ ಎಲ್ಲಿ? ಅಡಿಗೆಯವ್ರ ಜೊತೆ ಮಾತಾಡ್ತಾ ಇದ್ಲು. ಅವ್ರನ್ನ ಅಲ್ಲಿವರೆಗೂ ಕಳಿಸ್ಕೊಟ್ಟು ಬರಕ್ ಹೋಗಿದ್ದಾಳೆ ಅನ್ಸುತ್ತೆ. ಆ ಲೇಡಿ ಅಡ್ರೆಸ್ ಸಿಕ್ಕಿರೋದು ಅವಳಿಗೆ ಹೇಳ್ಬೇಡಿ. ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ನಕ್ಷತ್ರನ್ ಪೇರೆಂಟ್ಸ್ ಬಗ್ಗೆ ತಿಳ್ಕೊಂಡು ಅವಳಿಗೆ ಎಂತ ಸರ್ಪ್ರೈಸ್ ಕೊಡ್ತೀನಿ ನೋಡ್ತೀರಿ. ಹ್ಞೂ ಅಣ್ಣ, ಹಾಗೆ ಮಾಡು. ಪಾಪ ಹುಡುಗಿ ಅವ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಕೊರಗ್ತಿದ್ರೆ ಅಯ್ಯೋ ಅನ್ಸುತ್ತೆ. ಪಾಪು ಮದುವೆ ಮುಗಿಯೋ ತನಕ ಅವಳ ಪೇರೆಂಟ್ಸ್ನ ಹುಡುಕ್ಬಾರ್ದು ಅಂದಿದ್ದಾಳೆ. ನಮಗ್ ಕಷ್ಟ ಆಗುತ್ತೆ ಅಂತ ಅವಳ ಕನ್ಸರ್ನ್. ಆದ್ರೆ ಈಗ ತನಗ್ ತಾನೇ ಎಲ್ಲ ಗೊತ್ತಾಗೋ ಸಮಯ ಬಂದಿದೆ. ನೋಡ್ತಾ ಇರಿ, ಪಾಪು ಮದುವೆ ಅಷ್ಟೊತ್ತಿಗೆ ನಕ್ಷತ್ರ ಅವಳ ತಂದೆ ತಾಯಿನ ಕರ್ಕೊಂಬರೋ ಹಾಗಾಗತ್ತೆ. ಈ ಮನುಷ್ಯ ಏನಕ್ಕೆಷ್ಟು ಎಕ್ಸೈಟ್ ಆಗಿ ಹೋಗ್ತಿರೋದು? ಏನು ನಡೀತಿದೆ? ಇನ್ಮೇಲೆ ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲಾದ್ರ ಮೇಲೆ ಒಂದು ಕಣ್ಣು ಇಡಲೇಬೇಕು. ಬಾರ್ಗು, ವಾಟ್ಸ್ ಹ್ಯಾಪನಿಂಗ್? ನಿಮ್ಮ ಅಣ್ಣ ಯಾಕೆ ಅಷ್ಟೊಂದು ಖುಷಿಯಾಗಿದ್ದಾರೆ? ನಕ್ಷತ್ರನ್ ಪೇರೆಂಟ್ಸ್ ಬಗ್ಗೆ ಏನೋ ವಿಷಯ ಗೊತ್ತಾಯ್ತಂತೆ. ಅದನ್ನ ವಿಚಾರಿಸೋಕೆ ಯಾರನ್ನೋ ಮೀಟ್ ಆಗ್ತೀನಿ ಅಂತ ಹೋಗ್ತಿದ್ದಾನೆ.
ಯಾವಾಗ ಸಿಗ್ತೀಯ ಪುಟ್ಟ? ನಿನ್ನನ್ನು ನೋಡಬೇಕು ಅಂತಾನೆ ನಿನ್ನೆ ಅಲ್ಲಿಗೆ ಬಂದೆ, ಆದರೆ ನೀನೇ ಅಲ್ಲಿರಲಿಲ್ಲ. ನಮ್ಮನೆ ಕಡೆ ಯಾವಾಗ ಬರ್ತೀಯ ಪುಟ್ಟ? ಬರ್ತೀನಮ್ಮ. ಇವತ್ತು ಶ್ವೇತಾ ಮೇಡಮ್ ಎಂಗೇಜ್ಮೆಂಟ್ ಇತ್ತು. ಎಲ್ಲರೂ ಅದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇಲ್ಲ ಅಂದಿದ್ರೆ ಇವತ್ತು ಬಂದು ನಿನ್ನ ನೋಡ್ಕೊಂಡು ಹೋಗ್ತಿದ್ದೆ. ಮತ್ತೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಚಂದ್ರಶೇಖರ್ ಅವರು ಏನಾದರೂ ಹೇಳಿದ್ರಾ? ನಿನ್ನ ನಿಜವಾದ ಅಪ್ಪ ಅಮ್ಮ ಸಿಕ್ಕ ಮೇಲೆ ಈ ಅಮ್ಮನ ಮರೆಯೋದಿಲ್ಲ ತಾನೇ ಪುಟ್ಟ? ನನ್ನನ್ನು ನೆನೆಸ್ಕೊಂಡು ಆಗಾಗ ನಮ್ಮ ಮನೆಗೆ ಬರ್ತೀಯ ತಾನೆ? ನನ್ನನ್ನು ಅಮ್ಮ ಅಂತಾನೆ ಕರೀತೀಯ ಅಲ್ವಾ ಪುಟ್ಟ? ಅಮ್ಮ, ನೀನು ಈ ಪ್ರಶ್ನೆ 100 ಸರಿ ಕೇಳಿದ್ರು ನನ್ನ ಉತ್ತರ ಒಂದೇ. ಯಾವತ್ತಿಗೂ ನೀನೇ ನನಗೆ ಮೊದಲು. ನಾನು ಆ ವಠಾರದಲ್ಲಿ ಇರ್ಬೇಕಾದ್ರೇನೆ ಎಷ್ಟೋ ಚೆನ್ನಾಗಿದ್ದೆ. ಈಗ ಯಾಕಾದ್ರೂ ಸತ್ಯ ಗೊತ್ತಾಯ್ತು ಅಂತ ಎಷ್ಟೊಂದು ಸಲ ಅನ್ಸಿದೆ ಗೊತ್ತಾ? ಸತ್ಯ ಗೊತ್ತಾಯ್ತಾ? ಏನೇ ಹಾಗಂದ್ರೆ ನೀನ್ ನಿಜವಾದ ಅಪ್ಪ ಅಮ್ಮ ಯಾರು ಅಂತ ನಿನಗೆ ಗೊತ್ತಾಯ್ತಾ? ನೀನೇ ಆರ್.ಪಿ. ಚಂದ್ರಶೇಖರ್ ಅವರ ನಿಜವಾದ ನೀನು ಬರೀ ನಕ್ಷತ್ರ ಅಲ್ಲ, ನಕ್ಷತ್ರ ಚಂದ್ರಶೇಖರ್. ಸಿಚುಯೇಷನ್ ಯಾಕೋ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದೆ. ಮದುವೆ ಮುಗಿಯೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದೆ. ಗಾಡ್, ಇವ್ರಿಗೆ ವಿಷಯ ಹೇಗ್ ಗೊತ್ತಾಯ್ತು? ಆ ಡಾಕ್ಟರ್ ಏನಾದ್ರೂ ಹೇಳಿರ್ಬೋದಾ? ಅಥವಾ ಇವಳು ಏನಾದ್ರೂ ಹೆದರ್ಕೊಂಡು ಬಾಯ್ ಬಿಟ್ಲಾ? ಗಾಡ್! ಹಲೋ, ಏಯ್, ಯಾಕೆ ಬದುಕೋ ಆಸೆ ಇಲ್ವಾ ನಿನ್ಗೆ? ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿದ್ದೆ ತಾನೆ? ಎಲ್ರಿಗೂ ವಿಷಯನ ಹೇಳ್ಕೊಂಡ್ ಬಂದಿದ್ಯಾ? ಅಯ್ಯೋ ಇಲ್ಲ ಮೇಡಮ್, ನನಗೂ ಮಕ್ಕಳಿದ್ದಾರೆ, ಅಂತ ಕೆಟ್ಟ ಬುದ್ಧಿ ನನಗಿಲ್ಲ. ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ವಿಷಯ ಗೊತ್ತಿರೋದು ನನಗೆ, ಅದು ಬಿಟ್ರೆ ನಿನ್ಗೆ. ಇನ್ಯಾರು ಹೇಳ್ತಾರೆ? ಇಲ್ಲ ಮೇಡಮ್, ನನ್ನ ಮಗು ಮೇಲಾಣೆ, ನಾನು ಅಂತ ಕೆಲಸ ಮಾಡಿಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರೋ ತರ ಇದ್ದೀನಿ. ಡಾಕ್ಟರ್ ವಿಷಯ ಏನಾದ್ರೂ ಗೊತ್ತಾಯ್ತಾ? ಚಾನ್ಸೇ ಇಲ್ಲ ಮೇಡಮ್. ಇಷ್ಟು ದಿನ ವೆಯ್ಟ್ ಮಾಡಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಟೆಸ್ಟ್ ಮಾಡಿದ್ದೀನಿ. ಯಾಕೆ ಮೇಡಮ್, ಏನಾದ್ರೂ ಪ್ರಾಬ್ಲಮ್ಮಾ? ನಥಿಂಗ್. ಯಾವುದಕ್ಕೂ ಆ ರಿಪೋರ್ಟ್ನ ಹರಿದು ಬಿಸಾಕಿ ಮೇಡಮ್, ಅದಿದ್ರೆ ತಾನೇ ಟೆನ್ಷನ್ನು. ಅದಕ್ಕಾಗ್ಲೇ ಒಂದ್ ಗತಿ ಕಾಣಿಸಿದೀನಿ. ನೋ ನೋ, ಇಲ್ಲೇ ಹಾಕಿದೆ. ಯಾರು ಎತ್ಕೊಂಡು ಹೋದ್ರು? ಎಲ್ಲೋಯ್ತು? ಗಾಡ್!
ಮಾತಾಡು ನಕ್ಷತ್ರ. ನಿನ್ ನಿಜವಾದ ಅಪ್ಪ ಅಮ್ಮ ಸಿಕ್ಬಿಟ್ರಾ? ಚಂದ್ರಶೇಖರ್ ಅವರು ನಿಮ್ಮ ಅಪ್ಪ ಅಮ್ಮನ್ನ ಕಂಡು ಹಿಡಿದ್ರ? ಇಲ್ಲಮ್ಮ, ತುಂಬಾ ಕಷ್ಟ ಇದೆ. ಎಲ್ಲ ಛಿದ್ರ ಆಗೋಗಿದೆ. ಇದನ್ನ ಜೋಡ್ಸಕ್ಕೆ ತುಂಬಾ ಟೈಮ್ ಬೇಕು. ಅಷ್ಟು ಬೇಗ ಕಸನ ಯಾರು ತಗೊಂಡು ಹೋದ್ರು? ರೂಮ್ ಕ್ಲೀನ್ ಮಾಡಿಲ್ಲ, ಎಲ್ಲ ವಸ್ತುಗಳು ಅಲ್ಲಲ್ಲೇ ಬಿದ್ದಿದೆ. ಯಾರು ತಗೊಂಡು ಹೋಗಿರ್ಬೋದು? ಬಟ್ ನಾನ್ ಬಿಡಲ್ಲ. ಅದು ಎಷ್ಟು ಟೈಮ್ ಆದ್ರೂ ಪರವಾಗಿಲ್ಲ, ಜೋಡಿಸಿ ನಾನು ಓದ್ತೀನಿ. ಅಲ್ಲಿಗೆ ಅವಳ ಸೀಕ್ರೆಟ್ ಎಲ್ಲ ಹೊರಗೆ ಬರಲೇಬೇಕು. ಅಂದ್ರೆ ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್.